ನಾವು ಜನತಾ ಪರಿವಾರದಿಂದ ಬಂದವನು ವಿಪರೀತವಾದಂಥ ಒತ್ತಡ ನನ್ನ ಮೇಲೆ. ಕೆ ಶ್ರೀನಿವಾಸ್ ಅವ್ರನ್ನ ನೀವು ಏನಾದರೂ ಮಾಡಿ ಯಾವ್ದಾರ ದಾರಿ ಹುಡುಕಿ ನೀನು ಮುಂದುವರಿಸಬೇಕು. ಜನತಾ ಪರಿವಾರದ ಕೈ ತಪ್ಪಬಾರ್ದು, ಅದು BJPಗೆ ಹೋಗಬಾರ್ದು. ಇನ್ನೊಂದು ಕಡೆಯಿಂದ ನ್ಯಾಯಸಮ್ಮತವಾಗಿ ಏನು ಮಾಡಬೇಕು ಅದು ಮಾಡಬೇಕು. ನಾನು ಯೋಚನೆ ಮಾಡಿ 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 ಭಾಳ ಎಲ್ಲ ಕೌಲು ಶಕ್ದರು ಅದು ಇದು ಎಲ್ಲ ಓದಿ ಇದನ್ನು ಮಾಡಿ ಕೊನೆಗೆ ನಾನು ಒಂದು ತೀರ್ಮಾನ ಪ್ರಕಟಿಸಿದೆ. ಇದನ್ನು ನಾನು ಲಾಟ್ರಿ ಮುಖಾಂತರ ತೀರ್ಮಾನ ಮಾಡ್ತೀನಿ. ಇಬ್ಬರು ಸಮಾನವಾಗಿರೋದ್ರಿಂದ ಇವತ್ತಿನ ಸ್ಥಿತಿ ಹಿಂದೇನಿತ್ತು ಮುಂದೇನಾಗ್ತದೆ ಗೊತ್ತಿಲ್ಲ, ಲಾಟ್ರಿ ಮುಖಾಂತರ ತೀರ್ಮಾನ ಮಾಡ್ತೀನಿ ಯಾರಾಗಬೇಕು. ಆಮೇಲೆ ಆ ಹೌಸನ್ನು ನಿಭಾಯಿಸೋದು ಅಂತ ಹೇಳಿದ್ದೆ ನಾನು ನಿಮಗೆ. ನಿಭಾಯಿಸೋದು ಸುಲಭ ಅಲ್ಲ, ಭಾಳ ದಿಗ್ಗಜರು ಇವರೆಲ್ಲ ಇದ್ದರು ಅಂತೇಳಿ. ಯಡಿಯೂರಪ್ಪನವ್ರು ಯಾವಾಗಲೂ ಕೂಡ ಯಾವ್ದಾದ್ರು ಒಂದು ವಿಷಯನ ತೆಗೆದುಕೊಳ್ಬೇಕಾದ್ರೆ ಅಗ್ರೆಸಿವ್ ಆಗಿ ಶುರು ಮಾಡ್ತಾರೆ. ರಾಮಚಂದ್ರ ಗೌಡರು ಇವರೆಲ್ಲ ಇದ್ದರು. ಆಮೇಲೆ ಒಂದು ದಿವಸ ರಾಮಚಂದ್ರ ಗೌಡರು ಕುರ್ಚಿ ಮೇಲೆ ಹತ್ತಿ ನಿಂತುಬಿಟ್ರು. ಸಿಕ್ಕಾಪಟ್ಟೆ ಇದರಲ್ಲಿ ಗಲಾಟೆ ಮಾಡಿ ಇದೆಲ್ಲ ಮಾಡಿ ಅವ್ರನ್ನ ಒಂದು ದಿವಸದ ಮಟ್ಟಿಗೆ ಸಸ್ಪೆಂಡ್ ಮಾಡಿದೆ. ನಾನು ಯಾರೂ ನಿರೀಕ್ಷೆ ಮಾಡಲಿಲ್ಲ ಸಸ್ಪೆಂಡ್ ಮಾಡಿ. ಅದಾದ ಕೂಡಲೇ ಇಡೀ ಹೌಸ್ ಕಂಟ್ರೋಲಿಗೆ ಬಂತು. ಆಮೇಲೆ ಇನ್ನೊಂದು ನನಗೆ ಸಮಾಧಾನ ತಂದ ವಿಷಯ ಅಂದರೆ ನಾನು ಎಷ್ಟು ವರ್ಷ ಅಲ್ಲಿ ಸಭಾಪತಿ ಆಗಿದ್ದು, 4-5 ವರ್ಷ. ಕ್ವಶನ್ ಅವರ್ ಯಾವತ್ತು ನಡೆದಿದೆಯೋ ಅದು ಇಡೀ ರೆಕಾರ್ಡ್ ಎಲ್ಲಿ ಬೇಕಾದ್ರೂ ತೆಗೆದು ನೋಡಿ ನೀವು, 1 ಗಂಟೆಗಿಂತ ಜಾಸ್ತಿ ಕ್ವಶನ್ ಅವರ್ ನಡೆದೇ ಇಲ್ಲ. ಡಾಕ್ಟರ್ ತಂಗಾ ಇವರೆಲ್ಲ ಏನು ಮಾತಾಡೋರು. ಡಾಕ್ಟರ್ ತಂಗಾ, ಡಾಕ್ಟರ್ ಆಚಾರ್ಯ, ಹೊರಟ್ಟಿ, ಬಸವರಾಜ ಬೊಮ್ಮಾಯಿ, ಡಾಕ್ಟರ್ MP ನಾಡಗೌಡ, ಇನ್ನೂ ನಾಮಿನೇಟೆಡ್ ಮೆಂಬರ್ಸ್ ಎಲ್ಲ ಕೆಲವರೆಲ್ಲ ಇದ್ದರು. ಇವರೆಲ್ಲ ಎಂತೆಂಥ ವಿಷಯ ಪ್ರೆಸೆಂಟೇಷನ್ ಇರೋದು ಅಂತೇಳಿದ್ರೆ ಆ ಥರದ ಒಂದು ನೋಡೋಕ್ಕೆ ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಇವತ್ತು. ನನಗೆ ಆಗಿನಿಂದ ಒಂದು ಕಾಡ್ತಾ ಇದ್ದ ಪ್ರಶ್ನೆ, ಈಗಿನ ಸಭಾಪತಿಗಳಿಗೆ ಆದ ಅವಕಾಶಗಳು ಬಹುಶಃ ದೇವರಣೆಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಪ್ರತಿಪಕ್ಷದಲ್ಲೋ ಆಡಳಿತ ಪಕ್ಷದಲ್ಲೋ ಎರಡೂ ಕಡೆ ಲೆಜೆಂಡ್ರಿ ರಾಜಕಾರಣಿಗಳಿದ್ರು ಅಂತ ನೀವು ಆಗಲೇ ಹೇಳಿದ್ರಿ. ಆ ದಿನಗಳ ಕೆಲವು ಏನಾದರೂ ಜಲಕ್ಸ್ಗಳು ನೆನಪಿದೆಯಾ? ಒಂದು ಸರ್ತಿ ಬಜೆಟ್ಟು ಒಂದೇ ಹೇಳ್ತೀನಿ, ಭಾಳ ಸಮಯ ತಗೊಳ್ಳೋದಿಲ್ಲ. ಬಜೆಟ್ ಅಸೆಂಬ್ಲಿಲಿ ಪಾಸಾಗಿ ಕೌನ್ಸಿಲಿಗೆ ಬಂದಿತ್ತು. ಕೌನ್ಸಿಲಿಗೆ ಬಂದಂಥ ಸಂದರ್ಭದಲ್ಲಿ ಚರ್ಚೆ ನಡೀತಾ ಇತ್ತು ಬಜೆಟ್ ಬಗ್ಗೆ. MC ನಾಣಯ್ಯ ಸುಮಾರು 1-1.5 ಗಂಟೆ ಬಜೆಟ್ ಬಗ್ಗೆ ಮಾತಾಡಿದರು. ಕೃಷ್ಣ CM ಮಾತಾಡಿದ ನಂತರ ಅಬಕಾರಿ ಇಲಾಖೆ ಬಗ್ಗೆ ಭಾಳಷ್ಟು ಪ್ರಸ್ತಾಪ ಮಾಡಿದರು. ಅಬಕಾರಿ ಇಲಾಖೆಯಲ್ಲಿ ಎಷ್ಟು ಹಣ ಸೋರಿಕೆ ಆಗ್ತಾಯಿದೆ ಅಂತ. ಆಗ 1500-1600 ಕೋಟಿ ರೂಪಾಯಿ ಒಂದು ವರ್ಷದ ಆದಾಯ. ಇಡೀ ಕರ್ನಾಟಕ ಬಜೆಟೇ 40-45 ಸಾವಿರ ಕೋಟಿ ರೂಪಾಯಿ ಒಳಗಿತ್ತು. ಅದನ್ನ ಅವರು ಆರ್ಗ್ಯುಮೆಂಟ್ ಎಲ್ಲ ಕೇಳಿದ ನಂತರ ಅಸೆಂಬ್ಲಿಲಿ ಪಾಸಾದ ಬಜೆಟ್ ಅದು. ಕೃಷ್ಣ ಅವರು ಕೇಳಿ ಎಲ್ಲ ಮಾಡಿ, ನಾ ಸಭಾಪತಿ ಸ್ಥಾನದಲ್ಲಿದ್ದೆ. ಅದು ಮಾಡಿ ಕೃಷ್ಣ ಅವರು ಎದ್ದು ನಿಂತರು ಉತ್ತರ ಕೊಡೋಕ್ಕೆ. ನಾನು ಸಹಜವಾಗಿ ನೀವು ಕೊಟ್ಟ ಸಲಹೆಗಳನ್ನ ಪರಿಶೀಲನೆ ಮಾಡ್ತೀವಿ ಇದು ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅವರು ಎದ್ದು ನಿಂತವರೇ, ಇಲ್ಲ ನಾಣಯ್ಯನವರೇ, ನೀವು ಮಾಡಿದಂಥ ವಾದ ನನಗೆ ಮನವರಿಕೆ ಆಗಿದೆ ಇದರಿಂದಾಗಿ, ಹಾಗಾಗಿ ಇದು ನಾನು ಒಪ್ತೀನಿ. ಇಡೀ ಅಬಕಾರಿಯ ಲಿಕ್ಕರ್ ಡಿಸ್ಟ್ರಿಬ್ಯೂಷನ್ ಏನಿದೆ ಅದು ಸ್ಟೇಟ್ ತಗೊಳ್ಳೋಕ್ಕೆ ನನ್ನ ಸಹಮತ ಇದೆ, ನಾನು ಈ ವರ್ಷದಲ್ಲೇ ಜಾರಿ ಕೊಡ್ತೀನಿ. ಆ ಸಂದರ್ಭದಲ್ಲಿ ಆ ಲಿಕ್ಕರ್ ಬಿಸ್ನೆಸ್ಸಲ್ಲಿ ಮುಂಚೂಣಿನಲ್ಲಿದ್ದವರು ಯಾರು ಅಂದರೆ ಆದಿಕೇಶವಲು, ಕೋಡೆಯವರು, ಮಲ್ಯ ಅವರು, ಇವರೆಲ್ಲ ಅವರ ಆತ್ಮೀಯ ಸ್ನೇಹಿತರು ಮತ್ತು ಮಲ್ಯ ಅವರ ಸಂಬಂಧಿನೂ ಕೂಡ. ಅಳಿಯ, 2ನೇ ಅಳಿಯೇ ಮಲ್ಯನ ತಮ್ಮ ಕೃಷ್ಣ ಅವರಿಗೆ. ಆಯಿತಾ, ಇವರಿದ್ದು ಅದನ್ನು ಹೇಳಿದರು. ಆದಮೇಲೆ ವಿಪರೀತ ಒತ್ತಡ ಬಂತವರಿಗೆ. 1 ವರ್ಷ ಮುಂದೆ ಹಾಕಿ, ಕನಿಷ್ಠ 1 ವರ್ಷ ಮುಂದೆ ಒಪ್ಪಲಿಲ್ಲ. ಅದರ ಪರಿಣಾಮ ನೋಡಿ ಇವತ್ತು ಅದು ಸರಿ ಅಂತ ತಪ್ಪು ಅದು ಬೇರೆ. ಅಬಕಾರಿ ಇವತ್ತು 36,000 ಕೋಟಿಯಿಂದ 40,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಅಬಕಾರಿ ಇಲಾಖೆಯಿಂದ ಆದಾಯ ಬರ್ತಾಯಿದೆ ಅವತ್ತು. ಹಾಗೆ ಒಂದು ಹೌಸಲ್ಲಿ ಅದಕ್ಕೆ ನಾನು ಸಾಕ್ಷಿ ಆದ್ನಲ್ಲ ಅಂಥದ್ದೊಂದು ಸಮಾಧಾನ. ಎರಡನೇದು, ಕೆ ಶ್ರೀನಿವಾಸ್ ಅಪೋಸಿಷನ್ ಲೀಡ್ರು, ಶಂಕರಮೂರ್ತಿ BJP ಲೀಡ್ರು. ಒಂದು ಸಂದರ್ಭ ಹೇಗೆ ಬಂತು ಅಂದರೆ ರಿಟೈರ್ಮೆಂಟೋ ರೆಸಿಗ್ನೇಷನೋ ಕಾರಣದಿಂದಾಗಿ JDS ಮತ್ತು BJPಯ ಸೀಟ್ಗಳು ಈಕ್ವಲ್ ಆಗಿಬಿಟ್ಟು ಕೌನ್ಸಿಲಲ್ಲಿ ಇಬ್ಬರು ಸಮಾನ. ಯಾರನ್ನ ಅಪೋಸಿಷನ್ ಲೀಡ್ರ್ ಮಾಡಬೇಕು? ಕೆ ಶ್ರೀನಿವಾಸ್ ಈಗಾಗಲೇ ಆಗಿರೋದ್ರಿಂದ ಅವ್ರನ್ನ ಮುಂದುವರಿಸಬೇಕು, ಅಥವಾ ಮತ್ತೊಂದು ಸರ್ತಿ ಹೊಸದಾಗಿ ಇದನ್ನು ಮಾಡಬೇಕು ಅನ್ನೋ ಪ್ರಶ್ನೆ. ಯಾವುದು ಹುಡುಕಿದರೂ ಸಮಾನವಾಗಿದ್ದಂಥ ಸಂದರ್ಭದಲ್ಲಿ ಏನು ಅಂತ ಅಲ್ಲಿ ಏನೂ ಇಲ್ಲ. ಏನು ಮಾಡೋದು? ನನಗೆ ನಾವು ಜನತಾ ಪರಿವಾರದಿಂದ ಬಂದವನು ವಿಪರೀತವಾದಂಥ ಒತ್ತಡ ನನ್ನ ಮೇಲೆ. ಕೆ ಶ್ರೀನಿವಾಸ್ ಅವ್ರನ್ನ ನೀವು ಏನಾದರೂ ಮಾಡಿ ಯಾವ್ದಾರ ದಾರಿ ಹುಡುಕಿ ನೀನು ಮುಂದುವರಿಸಬೇಕು. ಜನತಾ ಪರಿವಾರದ ಕೈ ತಪ್ಪಬಾರ್ದು, ಅದು BJPಗೆ ಹೋಗಬಾರ್ದು. ಇನ್ನೊಂದು ಕಡೆಯಿಂದ ನ್ಯಾಯಸಮ್ಮತವಾಗಿ ಏನು ಮಾಡಬೇಕು ಅದು ಮಾಡಬೇಕು. ನಾನು ಯೋಚನೆ ಮಾಡಿ 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 ಭಾಳ ಎಲ್ಲ ಕೌಲು ಶಕ್ದರು ಅದು ಇದು ಎಲ್ಲ ಓದಿ ಇದನ್ನು ಮಾಡಿ ಕೊನೆಗೆ ನಾನು ಒಂದು ತೀರ್ಮಾನ ಪ್ರಕಟಿಸಿದೆ. ಇದನ್ನು ನಾನು ಲಾಟ್ರಿ ಮುಖಾಂತರ ತೀರ್ಮಾನ ಮಾಡ್ತೀನಿ. ಇಬ್ಬರು ಸಮಾನವಾಗಿರೋದ್ರಿಂದ ಇವತ್ತಿನ ಸ್ಥಿತಿ ಹಿಂದೇನಿತ್ತು ಮುಂದೇನಾಗ್ತದೆ ಗೊತ್ತಿಲ್ಲ, ಲಾಟ್ರಿ ಮುಖಾಂತರ ತೀರ್ಮಾನ ಮಾಡ್ತೀನಿ ಯಾರಾಗಬೇಕು ಅಂತ. ಆಮೇಲೆ ಅಲ್ಲಿ ಕಮಿಟಿ ರೂಮಿಗೆ ಹೋಗಿ ಒಂದು ಮಗು ಯಾವುದೋ ಬಂದು ಅದರ ಮುಖಾಂತರ ಇಬ್ಬರು ಹೆಸರು ಹಾಕಿಸಿ ಕೆ ಶ್ರೀನಿವಾಸ್ ಮತ್ತು DS ಶಂಕರಮೂರ್ತಿ ಹಾಕಿ ಲಾಟ್ರಿ ತೆಗೆದ್ವಿ.
DS ಶಂಕರಮೂರ್ತಿ ಹೆಸರು ಬಂತು. ಶ್ರೀನಿವಾಸ್ ಅವ್ರದ್ದು ಹೋಯಿತು, ಶಂಕರಮೂರ್ತಿ ಅಪೋಸಿಷನ್ ಲೀಡ್ರ್ ಅದು. ಆ ಡಿಸಿಷನ್ ಮಾಡಬೇಕಾದ್ರೂ ಕೂಡ ಭಾಳ ಒಂಥರ ನಿಷ್ಪಕ್ಷಪಾತವಾಗಿ ಮಾಡೋದು ಸುಲಭದ ಕೆಲಸ ಏನಲ್ಲ ಅದು. ಒಂದು ಕಡೆಯಿಂದ ಕಾಂಗ್ರೆಸ್ನವರು ಸಪೋರ್ಟ್ ಮಾಡಿ ನಾನು ಸಭಾಪತಿಯಾಗಿರೋದು, ಇನ್ನೊಂದು ನನ್ನ ಅರ್ಧ ರಾಜಕೀಯ ಅವಧಿಯನ್ನು ಜನತಾ ಪರಿವಾರದಲ್ಲಿ ನಾನು ಕಳೆದಿರೋಂಥದ್ದು. BJPಯವರು ನಮ್ಮ ಪ್ರಮುಖ ರಾಜಕೀಯ ಎದುರಾಳಿಗಳು ಅಂತಕ್ಕಂಥ ಸ್ಥಿತಿಲಿದ್ದಂಥವ್ರು. ಆ ಸಂದರ್ಭ ಅದರಿಂದ ಏನಾಗ್ಬೋದು ಅನ್ನೋ ಕಾರಣಕ್ಕೆ ಅದರಿಂದ ಕೆಲವರಿಗೆ ಅಸಮಾಧಾನ ಆಗಿರೋದು. ಬಟ್ ಆ ತೀರ್ಮಾನ ಕರೆಕ್ಟು ಅಂತಕ್ಕಂಥ ಮಾತನ್ನು ಆಮೇಲೆ ಭಾಳಷ್ಟು ಜನ ಹೇಳಿದ್ರು, ಇಲ್ಲ ಅದೇ ಸರಿಯಾಗಿರ್ತಕ್ಕಂಥ ತೀರ್ಮಾನ, ಆ ಥರ ಮಾಡಿದಿರಿ ಅಂತೇಳಿ. ಆಮೇಲೆ ಆ ಹೌಸನ್ನು ನಿಭಾಯಿಸೋದು ಅಂತ ಹೇಳಿದ್ದೆ ನಾನು ನಿಮಗೆ. ನಿಭಾಯಿಸೋದು ಸುಲಭ ಅಲ್ಲ, ಭಾಳ ದಿಗ್ಗಜರು ಇವರೆಲ್ಲ ಇದ್ದರು ಅಂತೇಳಿ. ಯಡಿಯೂರಪ್ಪನವ್ರು ಯಾವಾಗಲೂ ಕೂಡ ಯಾವುದಾದ್ರು ಒಂದು ಇಶ್ಯೂನ ತೆಗೆದುಕೊಳ್ಬೇಕಾದ್ರೆ ಅಗ್ರೆಸಿವ್ ಆಗಿ ಶುರು ಮಾಡ್ತಾರೆ. ರಾಮಚಂದ್ರ ಗೌಡರು ಇವರೆಲ್ಲ ಇದ್ದರು. ಆಮೇಲೆ ಒಂದು ದಿವಸ ರಾಮಚಂದ್ರ ಗೌಡರು ಕುರ್ಚಿ ಮೇಲೆ ಹತ್ತಿ ನಿಂತುಬಿಟ್ರು. ಸಿಕ್ಕಾಪಟ್ಟೆ ಇದರಲ್ಲಿ ಗಲಾಟೆ ಮಾಡಿ ಇದೆಲ್ಲ ಮಾಡಿ ಅವ್ರನ್ನ ಒಂದು ದಿವಸದ ಮಟ್ಟಿಗೆ ಸಸ್ಪೆಂಡ್ ಮಾಡಿದೆ. ನಾನು ಯಾರೂ ನಿರೀಕ್ಷೆ ಮಾಡಲಿಲ್ಲ ಸಸ್ಪೆಂಡ್ ಮಾಡಿ. ಅದಾದ ಕೂಡಲೇ ಇಡೀ ಹೌಸ್ ಕಂಟ್ರೋಲಿಗೆ ಬಂದುಬಿಡ್ತು. ಆಯಿತಾ. ಯಡಿಯೂರಪ್ಪನವ್ರದ್ದು ನೋಡ್ತಾ ಪ್ರತಿ ಸರ್ತಿ ಅಗ್ರೆಷನ್ ವಿಪರೀತ ಇರ್ತಿದ್ದು. ಏನು ಯಡಿಯೂರಪ್ಪನವ್ರನ್ನ ಯಾವ ಥರ ನಿರ್ವಹಿಸೋದು ಅನ್ನೋದನ್ನು ಯೋಚನೆ ಮಾಡಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಅವ್ರನ್ನ. ಅವರೊಂದು 5 ರಿಂದ 6, 7 ನಿಮಿಷದಲ್ಲಿ ಎಕ್ಸಾಸ್ಟ್ ಆಗಿಬಿಡ್ತಾರೆ. ಏನು ಹೇಳ್ಬೇಕು ಹೇಳಿ ಎಕ್ಸಾಸ್ಟ್ ಆಗ್ತದೆ. ಆಗ ನನಗನ್ನಿಸ್ತು ಯಡಿಯೂರಪ್ಪರು ಎದ್ದು ನಿಂತಾಗ ಅವ್ರನ್ನ ತಡಿಯೋ ಬದಲಿ ಮಾತಾಡೋಕ್ಕೆ ಕೊಟ್ಬಿಡೋದು ಒಳ್ಳೆಯದು ಅಂತ ಮಾತಾಡೋಕೆ ಕೊಟ್ಬಿಟ್ಟು. ಆಮೇಲೆ ಒಂದು 5 ನಿಮಿಷ 6 ನಿಮಿಷ ಅಗ್ರೆಸಿವ್ ಮಾತಾಡ್ತಾರೆ. ಗೊತ್ತಲ್ಲ ನಿಮಗೆ, ಕೆಂಪಾಗಿ ಇದಾಗಿ ಇದೆಲ್ಲ ಆಗಿ ಎಲ್ಲ ಮಾಡ್ತಾರೆ. ಆಮೇಲೆ ಆಯ್ತು ಯಡಿಯೂರಪ್ಪನವರೇ, ನೀವು ಹೇಳ್ತಾ ಇರೋ ವಿಷಯ ಸರಿಯಾಗಿದೆ, ಆದರೆ ಸಮಯ ಸರಿ ಇಲ್ಲ, ಇನ್ನೊಂದು ರೂಪದಲ್ಲಿ ತಗೊಂಡ್ರೆ ಹೇಗೆ, ನೀವೇ ಮಾತಾಡ್ರಿ. ಸರಿ ಸಭಾಪತಿಗಳು, ಆಯಿತು ನೀವು ಹೇಳೋದಕ್ಕೆ ಒಪ್ಪಿಡ್ತಾರೆ. ಆಗ ಓ ಯಡಿಯೂರಪ್ಪನವ್ರನ್ನ ಈ ಥರ ನಿಭಾಯಿಸ್ಬೋದು. ಆಮೇಲೆ ಇನ್ನೊಂದು ನನಗೆ ಸಮಾಧಾನ ತಂದ ವಿಷಯ ಅಂದರೆ, ನಾನು ಎಷ್ಟು ವರ್ಷ ಅಲ್ಲಿ ಸಭಾಪತಿ ಆಗಿದ್ದು, 4-5 ವರ್ಷ, ಕ್ವಶನ್ ಅವರ್ ಯಾವತ್ತು ನಡೆದಿದೆಯೋ ಅದು ಇಡೀ ರೆಕಾರ್ಡ್ ಎಲ್ಲಿ ಬೇಕಾದ್ರೂ ತೆಗೆದು ನೋಡಿ ನೀವು, 1 ಗಂಟೆಗಿಂತ ಜಾಸ್ತಿ ಕ್ವಶನ್ ಅವರ್ ನಡೆದೇ ಇಲ್ಲ. 15 ಕ್ವಶನ್ ಕವರ್ ಆಗ್ತಾಯಿತ್ತು. ವಿತೌಟ್ ಕ್ವಶನ್ ಇದ್ದರೆ 17, 18, 20 ಆಗ್ತಾಯಿತ್ತು. ಫಿಕ್ಸ್ ಮಾಡಿಬಿಟ್ಟಿದ್ದೆ ಟೈಮು, 1 ಗಂಟೆ 60 ನಿಮಿಷ, ಒಂದು ಕ್ವಶನಿಗೆ 4 ಮಿನಿಟ್ಸ್. ಕೊನೆ ಕ್ವಶನ್ ಇರೋರಿಗೆ ಮುಂಚೆನೇ ಹೇಳ್ತಾ ಇದ್ದೆ ನಾನು. ಅಕಸ್ಮಾತ್ ನಿಮ್ಮ ಕ್ವಶನ್ ಏನಾದ್ರು ಬರದೇವ್ರು ನಾನಲ್ಲ ಜವಾಬ್ದಾರಿ, ಮುಂಚೆ ಕ್ವಶನ್ ಇರೋ ಜವಾಬ್ದಾರಿ. ಹಾಗಾಗಿ ಅವರಿಗೆ 3 ರಿಂದ 4 ನಿಮಿಷ ಒಬ್ಬರಿಗೆ, ಅದಕ್ಕಿಂತ ಹೆಚ್ಚಾದರೆ ಇಲ್ಲ ಅಂತೇಳಿ. ಅದಕ್ಕೆ ಈವನ್ ಕೃಷ್ಣ ಅಂತ CM ದೊಡ್ಡ ದೊಡ್ಡ ಲೀಡ್ರ್ಗಳು ಅವರೆಲ್ಲ ಒಪ್ಪೋರು. 3 ನಿಮಿಷ ಆದ ಕೂಡಲೇ ಹೇಳುವೆ ಇನ್ನು ಅರ್ಧ ನಿಮಿಷ ಇದೆ ಅಂತ. ಉತ್ತರ ಅರ್ಧ ಆಗಿರಲಿ ಮುಖ್ಯಮಂತ್ರಿದು, ಅಲ್ಲಿಗೆ ಕಟ್ ಮಾಡುವೆ, ಬೇರೆಯವರು ರೂಪದಲ್ಲಿ ನೀನು ತಗೊಳ್ತೀನಿ, ಇವತ್ತಾಗೋದಿಲ್ಲ. ಆ ಥರ ಇಡೀ ಅದಕ್ಕಿಂತ ಮುಂಚೆ ನಾನು ನೋಡಿದ್ದೆ ಭಾಳ ಸಭಾಪತಿಗಳನ್ನ 2.5-3 ಗಂಟೆ ಕ್ವಶನ್ ಅವರ್ ನಡೆದಿದ್ದು ಇದೆ, ಅಲ್ಲಿ ಇತಿಹಾಸ ಇದೆ. ಅವ್ರು 1 ಅವರಲ್ಲಿ ನಡೆಯೋದು. ಆಮೇಲೆ ಬೇರೆ ರೂಪದಲ್ಲಿ ಆಮೇಲೆ ಪ್ರತಿ ಸರ್ತಿನೂ ಕೂಡ ಅಜೆಂಡಾ ಕಂಪ್ಲೀಟ್ ಮಾಡೇ ತೀರ್ತಾಯಿದ್ವಿ. ಅವತ್ತಿನ ಅಜೆಂಡಾ ಅವತ್ತು ಕಂಪ್ಲೀಟ್ ಮಾಡೇ ತೀರ್ತಾಯಿದ್ವಿ. ಹಾಗಾಗಿ ಆಮೇಲೆ ಒಂದು ಡಿಸಿಪ್ಲಿನ್ ತಂದ್ವಿ. ಎಲ್ಲ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಯೂನಿಫಾರ್ಮ್ ಕೊಟ್ವಿ, ಕ್ಲೀನಾಗಿ ಅವ್ರು ಯಾರು ಅಂತ ಐಡೆಂಟಿಫೈ ಆಗಬೇಕು ಅಂತ ಸಿಬ್ಬಂದಿಗೆ ಯೂನಿಫಾರ್ಮ್ ಕೊಟ್ವಿ. ಆಮೇಲೆ ರಿಕ್ರೂಟ್ಮೆಂಟಲ್ಲಿ ಅದು ಇದೆಲ್ಲ ಬೇರೆ ರೀತಿ ವ್ಯವಹಾರ ಆಗಲಿಕ್ಕೆ ಏನೂ ಅವಕಾಶ ಕೊಡಲಿಲ್ಲ. ನೀವು ಯಾರನ್ನ ಬೇಕಾದ್ರೂ ಕೇಳ್ಬೋದು. ಅವತ್ತಿಂದ ಇವತ್ತಿನವರೆಗೂ ಇನ್ನೂ ಕೆಲವರು ಇದ್ದಾರೆ ಸರ್ವೀಸಲ್ಲಿ. ಏನು ಅನ್ನಿಸ್ತದೆ ನಿಮಗೆ ಇವ್ರ ಬಗ್ಗೆ ಅಂತ ಹೇಳಿದರೆ, ಇವತ್ತು ಸದಾಭಿಪ್ರಾಯ ಅವರು ವ್ಯಕ್ತಪಡ. ಅಲ್ಟಿಮೇಟ್ಲಿ ಅಷ್ಟೇ, ಬಡವ್ರನ್ನ ರಿಕ್ರೂಟ್ ಮಾಡೋಂಥ ಸಂದರ್ಭದಲ್ಲಿ, ಮತ್ತೊಂದು ಮಾಡೋ ಸಂದರ್ಭದಲ್ಲಿ ಬೇರೆ ಮಾರ್ಗ ಹಿಡಿಯೋದು, ಇನ್ನೊಂದು ಮಾಡೋದು. ಆಮೇಲೆ ಸದನ ಯಾವ ಉದ್ದೇಶಕ್ಕೋಸ್ಕರ ಇರುತ್ತೆ. ಆಮೇಲೆ ಸಾಧ್ಯವಾದಷ್ಟು ಮಟ್ಟಿಗೆ ಅಸೆಂಬ್ಲಿಯ ಕಾರ್ಬನ್ ಕಾಪಿ ಆಗದೇ ಇರೋ ಥರ ಕೌನ್ಸಿಲ್ನ ನೋಡಿದ್ವಿ ಅವತ್ತು. ಬೇರೆ ಬೇರೆ ವಿಷಯ. ಡಾಕ್ಟರ್ ತಂಗ ಇವರೆಲ್ಲ ಏನು ಮಾತಾಡೋರು, ಡಾಕ್ಟರ್ ತಂಗ, ಡಾಕ್ಟರ್ ಆಚಾರ್ಯ, ಹೊರಟ್ಟಿ, ಬಸವರಾಜ ಬೊಮ್ಮಾಯಿ, ಡಾಕ್ಟರ್ MP ನಾಡಗೌಡ, ಇನ್ನೂ ನಾಮಿನೇಟೆಡ್ ಮೆಂಬರ್ಸ್ ಎಲ್ಲ ಕೆಲವರೆಲ್ಲ ಇದ್ದರು. ಇವರೆಲ್ಲ ಎಂತೆಂಥ ವಿಷಯ ಪ್ರೆಸೆಂಟೇಷನ್ ಇರೋದು ಅಂತೇಳಂದರೆ ಆ ಥರದ ಒಂದು ನೋಡೋಕ್ಕೆ ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಇವತ್ತು. ಹಾಗಾಗಿ ನನ್ನ ಬೆಸ್ಟ್ ಪೀರಿಯಡು, ನನ್ನ ನಾಲೆಡ್ಜ್ ಇಂಪ್ರೂವ್ ಆಗಿದ್ದು. ಅದರಿಂದ ಸದನಕ್ಕೆ ಎಷ್ಟು ಲಾಭ ಆಯಿತೋ ಬಿಡುತ್ತೋ ಬೇರೆ ಪ್ರಶ್ನೆ, ನನಗಂತೂ ವಿಪರೀತ ಲಾಭ ಆಯ್ತಲ್ಲಿ. ನೀವು ಏನು ಅಂದುಕೊಂಡು ರಾಜಕೀಯಕ್ಕೆ ಬಂದಿದ್ರು ಈ 40 ವರ್ಷದಲ್ಲಿ, ಅದನ್ನು ಎಷ್ಟರ ಮಟ್ಟಿಗೆ ನಿಮಗೆ ಸಮಾಧಾನ ಅಥವಾ ತೃಪ್ತಿ ಕೊಟ್ಟಿದೆ? ಸಂಪೂರ್ಣ ಸಮಾಧಾನ ಆಗಿದೆ ಅಂತ ನಾನು ಅಂದ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿ ಇರಬೇಕಿತ್ತು ಆ ರೀತಿ. ಬಟ್ ನನಗೇನು ಅನ್ನಿಸ್ತು ಅಂದರೆ, ಈ ದೇಶದ ರಾಜಕಾರಣ ನೋಡಿದಾಗ 75, 77, 78 ವರ್ಷ ಅಷ್ಟೇ ಆಗಿರೋದು. ನನ್ನ ಕಾಲದಲ್ಲೇ ಎಲ್ಲವೂ ಆಗಬೇಕು ಅಂತ ನಾನು ನಿರೀಕ್ಷೆ ಮಾಡೋದೇ ತಪ್ಪು. ಬೇಸಿಕಲಿ ಇದರಲ್ಲಿ ಎಷ್ಟು ಸಾಧ್ಯನೋ ನಮ್ಮ ಕೈಯಲ್ಲಿ ಅಷ್ಟು ಕೆಲವು ಅದನ್ನ ಸಿಸ್ಟಮ್ನ ಇಂಪ್ರೂವ್ ಮಾಡೋಕ್ಕೆ, ಅದಕ್ಕೊಂದು ಅದರ ಇದನ್ನು ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ ಅನ್ನತಕ್ಕಂಥ ಸಮಾಧಾನ. ಬಟ್ ಆಗಬೇಕಾಗಿರೋದು ಕೆಲಸ ಒಂದು ಭಾಳ ಇದೆ, ಭಾಳ ಇದೆ. ಇದೊಂದು ಅರ್ಥಪೂರ್ಣವಾದಂಥ, ಒಂದು ಎಫೆಕ್ಟಿವ್ ಆದಂಥ, ಅಕೌಂಟಬಿಲಿಟಿ ಇರೋವಂಥ ಒಂದು ಡೆಮೋಕ್ರಸಿ ಆಗೋಕ್ಕೆ ಇನ್ನೂ ತುಂಬ ದೂರ ಹೋಗಬೇಕು ಅಂತ ಕಾಣ್ತದೆ. ನಮ್ಮ ಜನ್ರೇಷನಲ್ಲಿ ಕಷ್ಟ, ಬಟ್ ನೆಕ್ಸ್ಟ್ ಜನ್ರೇಷನ್ಗೆ ಆಗೋಕ್ಕೆ
ಕೆಲವೆಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ಆ ವಿಚಾರದಲ್ಲಿ ನಾನು ಆಶಾವಾದಿನೇ, ನಿರಾಶಾವಾದಿ ಏನಲ್ಲ. ನಾವು ಎಲೆಕ್ಷನ್ ಸೋತ್ ಕೂಡಲೇ ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಅದನ್ನು ಸರಿ ಮಾಡತಕ್ಕಂಥದ್ದಕ್ಕೆ ಅವಶ್ಯಕತೆ ಇದೆ. ಅದಕ್ಕೆ ಕೆಲವು ಪೀಠಿಕೆಗಳನ್ನ, ಭೂಮಿಕೆಗಳನ್ನ ಹಾಕೋಂಥ ಕೆಲಸ ಸ್ವಲ್ಪ ಮಟ್ಟಿಗೆ ನಾವು ಮಾಡಿದ್ದೀವಿ. ಅದಕ್ಕೊಂದು ಕ್ವಾಲಿಟಿ, ಈಗ ಕ್ವಾಂಟಿಟಿ ಬಗ್ಗೆನೇ ಹೆಚ್ಚು ಕಾನ್ಸಂಟ್ರೇಷನ್ ಇದೆ ಎಲ್ಲರದ್ದು ಕೂಡ. ಅದು ಸ್ವಲ್ಪ ಕ್ವಾಲಿಟಿನೂ ಬೇಕಾಗ್ತದೆ. ಯಾಕಂದರೆ ಅಲ್ಟಿಮೇಟ್ಲಿ ಈಗ ಎಜುಕೇಷನ್ ಸಿಸ್ಟಮಲ್ಲಿ ಈಗ ಏನು ಬಂದಿದೆ ನೋಡಿ, ಇತ್ತೀಚೆಗೆ ಕೆಲವೊಂದು 10-15 ವರ್ಷದ ಈಚೆಗೆ ಪ್ರೈವೇಟೈಸೇಷನ್ ಜಾಸ್ತಿ ಆದ ನಂತರ ಅಲ್ಲಿ ಮೆರಿಟ್ ಕೋಟ ಇದೆ, ಮ್ಯಾನೇಜ್ಮೆಂಟ್ ಕೋಟ ಇದೆ, ಪೇಮೆಂಟ್ ಕೋಟ ಇದೆ. 3 ರೀತಿಯಲ್ಲಿ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ಕೋರ್ಸ್ಗಳಿಗೆ. ಪಾಲಿಟಿಕ್ಸಲ್ಲೂ ಹೆಚ್ಚು ಕಮ್ಮಿ ಅದೇ ಥರ ಆಗೋಗ್ಬಿಟ್ಟಿದೆ. ಮೆರಿಟ್ ಕೋಟ ತುಂಬ ಇತ್ತು, ಈಗ ಸ್ವಲ್ಪ ಮ್ಯಾನೇಜ್ಮೆಂಟ್ ಕೋಟ, ಪೇಮೆಂಟ್ ಕೋಟ ಜಾಸ್ತಿ ಆಗಿದೆ. ಮೆರಿಟ್ ಕೋಟ ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲವೇ ಇಲ್ಲ ಅಂತಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಆ ಮೆರಿಟ್ ಕೋಟ ಜಾಸ್ತಿ ಬರೋಂಥ ರೀತಿಯಲ್ಲಿ ಸ್ವಲ್ಪ ಎಲ್ಲ ಪೊಲಿಟಿಕಲ್ ಪಾರ್ಟೀಸು ತೀರ್ಮಾನ ಮಾಡಿದರೆ ಬಹುತೇಕ ಸಾಧ್ಯತೆ ಇದೆ. ನನ್ನ ಪ್ರಕಾರ ಇದೊಂದು ಪಾಸಿಂಗ್ ಫೇಸು, ಇದೇನು ನಿರಾಶೆ ಆಗಬೇಕಂತ ಸಂದರ್ಭ ಇದೆ ಅಂತ ನನಗೆ ಅನಿಸೋದಿಲ್ಲ. ಪಾಸಿಂಗ್ ಫೇಸು ಸರಿ ಹೋಗ್ತದೆ.